ಸ್ನೇಹಿತರೆ, ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ನಾವು ಯಾವುದೇ ಅಂತಾರಾಷ್ಟ್ರೀಯ ಸುದ್ದಿಯನ್ನ ಮಾತಾಡೋ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಬದಿಗಿಟ್ಟು ಮಾತಾಡೋಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಪ್ರತಿನಿತ್ಯ ಟ್ರಂಪ್ ಒಂದೊಂದು ವಿಷಯಗಳಿಂದ ಸುದ್ದಿಲಿರ್ತಾರೆ. ಪ್ರತಿದಿನ ಮಾಧ್ಯಮಗಳೊಂದಿಗೆ ಕಾಣಿಸ್ಕೊಳ್ತಾರೆ. ಸದ್ಯ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿ ಇಂದಿಗೆ 1 ವರ್ಷ. ಮೊದಲ ಅವಧಿಯಲ್ಲಿದ್ದ ಟ್ರಂಪ್ ಈಗ ಸಂಪೂರ್ಣ ಬದಲಾಗಿದ್ದಾರೆ ಎಂಬುದು ಇಡೀ ಜಗತ್ತಿಗೆ ಸ್ಪಷ್ಟ ಆಗಿದೆ. ಕಳೆದ 1 ವರ್ಷದಲ್ಲೇ ಟ್ರಂಪ್ ಅವರು 7 ರಾಷ್ಟ್ರಗಳ ಮೇಲೆ ಸೇನಾ ದಾಳಿಗಳನ್ನು ನಡೆಸಿದ್ದಾರೆ. 25ಕ್ಕೂ ಹೆಚ್ಚು ರಾಷ್ಟ್ರಗಳ ಮೇಲೆ ಅಧಿಕ ಸುಂಕ ಹೇರಿದೆ. ಈಗ ಗ್ರೀನ್ಲ್ಯಾಂಡ್ ಅನ್ನು ತನ್ನದಾಗಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಹಲವು ದೇಶಗಳ ಅಧ್ಯಕ್ಷರೊಂದಿಗೂ ಅನುಚಿತವಾಗಿ ನಡೆದುಕೊಂಡ ಟ್ರಂಪ್ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಆಕ್ರಮಣಕಾರಿ ನೀತಿಯನ್ನೇ ಅನುಸರಿಸಲಿದ್ದಾರೆ ಎಂದು ತಜ್ಞರು ಹೇಳ್ತಾರೆ. ಇದು ಜಾಗತಿಕ ಅಸ್ಥಿರತೆ, ಸೇನಾ ಸಂಘರ್ಷ ಮತ್ತು ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಲಿದೆ ಎಂಬ ಆತಂಕ ವ್ಯಾಪಕವಾಗಿ ಕಾಡದೇ ಇರೋದಿಲ್ಲ. ಸ್ನೇಹಿತರೆ, ದುಡ್ಡು. ಈ ದುಡ್ಡಿನ ಡಾಲರ್ನ ಬಲದಿಂದಲೇ ಅಮೆರಿಕ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಾ ಇದೆ. ಆದ್ರೆ ದೊಡ್ಡಣ್ಣನ ಎದೆಯಲ್ಲೇ 108 ತಳಮಳಗಳಿವೆ, ಸಂಕಷ್ಟಗಳಿವೆ, ಕೆಲವು ಸ್ವಯಂಕೃತ ಅಪರಾಧಗಳೂ ಇವೆ. ಇವೆಲ್ಲ ಸೇರಿ ನೆಮ್ಮದಿ ಕಸಿದುಕೊಂಡಿರುವುದು ಹೌದು. ಅಮೆರಿಕದ ಜಿಡಿಪಿಗಿಂತಲೂ ಸಾಲದ ಪ್ರಮಾಣ ಹೆಚ್ಚಾಗಿದೆ. ಅಭಿವೃದ್ಧಿ ಹೊಂದಿದ ಹಲವು ದೇಶಗಳು ಅಮೆರಿಕಕ್ಕೆ ತೀವ್ರ ಸ್ಪರ್ಧೆಯೊಡ್ಡಿವೆ. ಹಾಗಾಗಿಯೇ 2017ರಿಂದ 2021ರ ಅವಧಿಯಲ್ಲಿ ಶ್ವೇತಭವನದಲ್ಲಿ ಕಂಡುಬಂದಿದ್ದ ಡೊನಾಲ್ಡ್ ಟ್ರಂಪ್ ಸಂಪೂರ್ಣ ಬದಲಾಗಿದ್ದಾರೆ. 2025ರ ಜನವರಿ 20ರಂದು ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದಂತೆ ಒಂದಾದ ಬಳಿಕ ಮತ್ತೊಂದು ಆಕ್ರಮಣಕಾರಿ ನೀತಿಗಳನ್ನು ಅನುಸರಿಸುತ್ತಾ ಇದ್ದಾರೆ. ಇದೆಲ್ಲವನ್ನೂ ಅಮೆರಿಕದ ಹಿತಕ್ಕಾಗಿ ಮಾಡ್ತಿದ್ದೀನಿ ಎಂದು ಟ್ರಂಪ್ ಎಲ್ಲಾ ಕಡೆ ಹೇಳ್ತಿದ್ರೂ ಕೂಡ ಅವರ ಅವಸರದ ನಿರ್ಧಾರಗಳು, ಪ್ರಾಯೋಗಿಕವಲ್ಲದ ಘೋಷಣೆಗಳು, ಪದೇ ಪದೇ ನಿಲುವು ಬದಲಾಯಿಸುವ ಶೈಲಿ ಇದೆಲ್ಲದರಿಂದ ಇತರ ರಾಷ್ಟ್ರಗಳಿಗಿಂತ ಹೆಚ್ಚು ವ್ಯತಿರಿಕ್ತ ಪರಿಣಾಮ ಅಮೆರಿಕದ ಮೇಲೆ ಆಗ್ತಿದೆ ಎಂಬ ಸರಳ ಸತ್ಯವನ್ನು ಒಪ್ಪಿಕೊಳ್ಳಲು ಟ್ರಂಪ್ ತಯಾರಿಲ್ಲ. ಹಾಗಾಗಿ ಟ್ರಂಪ್ ನೀತಿ ಮತ್ತು ನಿರ್ಧಾರಗಳಿಂದ ಅಮೆರಿಕ ನಲುಗುತ್ತಿದೆ. ಬೇರೆ ದೇಶಗಳಲ್ಲೂ ಕೋಲಾಹಲ ಏರ್ಪಟ್ಟಿದೆ. ಟ್ರಂಪ್ ಅಧಿಕಾರಾವಧಿ ಇನ್ನು 3 ವರ್ಷ ಇದ್ದು ಮುಂದಿನ ದಾರಿಯಲ್ಲಿನ ಪಯಣ ಮತ್ತಷ್ಟು ಕಠಿಣ ಎಂಬುದರಲ್ಲಿ ಅನುಮಾನವೇ ಇಲ್ಲ ಎಂದು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಅವರ 1 ವರ್ಷದ ಸಾಧನೆ ಏನು ಅಂತ ನೋಡೋದಾದ್ರಿ ಅಂತ ಏನು ದೊಡ್ಡ ಸಾಧನೆಯೇನೂ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೇಳಿದ್ರಿ, ಟ್ರಂಪ್ ಅವರ ವಿವಾದಾತ್ಮಕ ನಿರ್ಧಾರಗಳು, ಮಿಲಿಟರಿ ಕಾರ್ಯಾಚರಣೆಗಳು, ಆರ್ಥಿಕ ನಿರ್ಬಂಧಗಳು, ತಲೆಬುಡವಿಲ್ಲದ ಸುಂಕದ ನೀತಿಗಳು ಇಡೀ ಜಗತ್ತಿನಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡ್ತಿದ್ರೆ ಅಮೆರಿಕಾದಲ್ಲಿ ತಳಮಳ ಶುರುವಾಗ್ತಿದೆ. ಟ್ರಂಪ್ ಅವರ ಏಕಪಕ್ಷೀಯ ನಿರ್ಧಾರಗಳಿಗೆ ಬೇಸತ್ತ ಅಮೆರಿಕ ಮಿತ್ರ ರಾಷ್ಟ್ರಗಳು ಈಗ ಒಂದೊಂದೇ ಅಂತರವನ್ನ ಕಾಯ್ದುಕೊಳ್ತಾ ಇವೆ. ಟ್ರಂಪ್ 2025ರ ಆರಂಭದಲ್ಲೇ ಸಾರಿದ ವಾಣಿಜ್ಯ ಸಮರ ಜಾಗತಿಕವಾಗಿ ಷೇರುಪೇಟೆಗಳನ್ನ ಅಲ್ಲಾಡಿಸಿತು. ವಾಣಿಜ್ಯ ವಹಿವಾಟುಗಳಿಗೆ ಪೆಟ್ಟು ನೀಡಿತು. ಏಪ್ರಿಲ್ 2ರಂದು ಹಲವು ರಾಷ್ಟ್ರಗಳ ವಿರುದ್ಧ ಪರಸ್ಪರ ತೆರಿಗೆ ಘೋಷಿಸಿದ ಟ್ರಂಪ್ ಅದನ್ನು ಹೆಚ್ಚಿಸುತ್ತಲೇ ಬಂದಿದ್ದಾರೆ. ಭಾರತದ ಮೇಲೆ 25% ಸುಂಕ ವಿಧಿಸಿದ ಟ್ರಂಪ್ ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿಸುತ್ತಿರುವುದಕ್ಕಾಗಿ ಜುಲೈನಲ್ಲಿ 25% ಹೆಚ್ಚುವರಿ ಸುಂಕ ಹೇರಿದ್ರು. ಇರಾನ್ನೊಂದಿಗೆ ವಾಣಿಜ್ಯ ಸಂಬಂಧ ಕಡಿತಗೊಳಿಸದಿದ್ದರೆ ಮತ್ತೆ 25% ಹೆಚ್ಚುವರಿ ಸುಂಕ ಹೇರ್ತೀವಿ ಎಂದು ಭಾರತ, ಚೀನಾ, ಬ್ರೆಜಿಲ್ಗೆ ಬೆದರಿಕೆ ಒಡ್ದಿದ್ದಾರೆ. ಇದು ಮಾತ್ರವಲ್ಲ, ರಷ್ಯಾದೊಂದಿಗೆ ವಾಣಿಜ್ಯ ವಹಿವಾಟು ನಡೆಸುವ ದೇಶಗಳ ಮೇಲೆ 500% ಸುಂಕ ಹೇರಲು ಸಿದ್ಧತೆ ನಡೆಸಿದ್ದು, ಈ ಸಂಬಂಧದ ಮಸೂದೆ ಅಮೆರಿಕ ಸಂಸತ್ತಿನಲ್ಲಿ ಶೀಘ್ರದಲ್ಲೇ ಮಂಡನೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಇದರ ಜೊತೆಗೆ ಕೆಲವು ವಿವಾದಾತ್ಮಕ ನಿರ್ಧಾರಗಳು ಸಹ ಇದಾವೆ. ಅವು ಅಮೆರಿಕದ ದೃಷ್ಟಿಯಿಂದ ಒಳ್ಳೆದೇ ಅನಿಸಿದ್ರೂ ಅಮೆರಿಕದ ಈ ನಿರ್ಧಾರಗಳನ್ನ ಸ್ವತಃ ಮಿತ್ರ ರಾಷ್ಟ್ರಗಳೇ ಒಪ್ಕೊಳ್ತಾ ಇಲ್ಲ. ಅವು ಯಾವುವು ಅಂತ ನೋಡ್ತಾ ಹೋದ್ರೆ, ಅಮೆರಿಕದಲ್ಲಿ ನೆಲೆಸಿದ್ದ ಲಕ್ಷಾಂತರ ಅಕ್ರಮ ವಲಸಿಗಳನ್ನು 2025 ಜನವರಿ-ಫೆಬ್ರವರಿ ತಿಂಗಳಲ್ಲಿ ಅಮಾನವೀಯ ರೀತಿಯಲ್ಲಿ ಬಂಧಿಸಿ ಅವರ ದೇಶಗಳಿಗೆ ಕಳುಹಿಸಲಾಯಿತು. ಸುಂಕ ನೀತಿಯನ್ನು ಮತ್ತೆ ಮತ್ತೆ ಬದಲಾಯಿಸಿ ಅಮೆರಿಕದ ಒತ್ತಡಕ್ಕೆ ಮಣಿದಲ್ಲ ಎಂಬ ಕಾರಣಕ್ಕೆ ಸೇಡಿನ ಕ್ರಮವಾಗಿ ಸುಂಕವನ್ನು ಮನಸೋ ಇಚ್ಛೆ ಏರಿಸಿದ್ದು ವ್ಯಾಪಾರ ವಹಿವಾಟುಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿತು. ಉತ್ತರದಾಯಿತ್ವ ಹಾಗೂ ಹೊಣೆಗಾರಿಕೆಯನ್ನೇ ಮರೆತ ಅಮೆರಿಕ 66 ಅಂತಾರಾಷ್ಟ್ರೀಯ ಸಂಘಟನೆಗಳಿಂದ ಹೊರಬೀಳುವ ಘೋಷಣೆಯನ್ನು ಇದೇ ಜನವರಿ 7ರಂದು ಮಾಡಿತು. ಕುಸಿಯುತ್ತಿರುವ ಆರ್ಥಿಕತೆ ನಿಭಾಯಿಸಲು ವಿಫಲವಾಗಿರುವ ಟ್ರಂಪ್ ಅವಧಿಯಲ್ಲಿ ಡಾಲರ್ ಕೂಡ ದುರ್ಬಲಗೊಳ್ಳುತ್ತಿದೆ. ಗಂಭೀರ ವಿದೇಶಾಂಗ ನೀತಿಯನ್ನೇ ಮೂಲೆಗುಮ್ಮಾಡಿರುವ ಟ್ರಂಪ್ ಮನಸೋ ಇಚ್ಛೆ ನಿರ್ಧಾರಗಳನ್ನು ತಳೆಯುತ್ತಿದ್ದಾರೆ. ಮೊದಲ ಬಾರಿ ಅಧ್ಯಕ್ಷರಾಗಿದ್ದಾಗ ಪಾಕಿಸ್ತಾನಕ್ಕೆ ಭಾರೀ ಪ್ರಮಾಣದ ಅನುದಾನವನ್ನು ಸ್ಥಗಿತಗೊಳಿಸಿದ್ದ ಟ್ರಂಪ್ ಈ ಅವಧಿಯಲ್ಲಿ ಇದೇ ಪಾಕಿಸ್ತಾನಕ್ಕೆ ಪದೇ ಪದೇ ಹಣಕಾಸು ನೆರವು ನೀಡ್ತಾ ಇದ್ದಾರೆ. ಜೊತೆಗೆ ಟ್ರಂಪ್ ಅವರು ಯುದ್ಧದ ಮಾನಸಿಕತೆಯಲ್ಲೇ ಇದ್ದಾರೆ.
ಜಾಗತಿಕವಾಗಿ ದೇಶಗಳ ನಡುವೆ ಯುದ್ಧ ನಿಲ್ಲಿಸಿದ್ದೇ ನಾನೇ ಅಂತ ಹೇಳ್ಕೊಳ್ತಾರೆ. ಇದಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಲೇಬೇಕು ಎಂದು ಹಲವು ಬಾರಿ ಹೇಳಿದ್ದಾರೆ. ಕಳೆದೊಂದು ವರ್ಷದಲ್ಲಿ 7 ರಾಷ್ಟ್ರಗಳ ಮೇಲೆ ಸೇನಾದಾಳಿ ನಡೆಸಿದ್ದಲ್ಲದೆ 2026ರ ಅಡಿಯಲ್ಲೇ ಮತ್ತೇಳು ರಾಷ್ಟ್ರಗಳ ಮೇಲೆ ಕೆಂಗಣ್ಣು ಬೀರ್ತಾ ಇದ್ದಾರೆ. ಯೆಮೆನ್, ಇರಾಕ್, ಇರಾನ್, ಸೊಮಾಲಿಯಾ, ಸಿರಿಯಾ, ನೈಜೀರಿಯಾ ಮತ್ತು ವೆನುಜುವೇಲಾ ಇವೆಲ್ಲ ಅಮೆರಿಕ ದಾಳಿಗೀಡಾದ ರಾಷ್ಟ್ರಗಳು. ಹೌತಿ ಬಂಡುಕೋರರನ್ನ ಗುರಿಯಾಗಿಸಿ ಅಮೆರಿಕ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿತು. ಕೆಂಪು ಸಮುದ್ರ ಮತ್ತು ಏಡೆನ್ ಕೊಳ್ಳಿನಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ಹೌತಿ ಬಂಡುಕೋರರಿಂದ ನಡೆಯುತ್ತಿದ್ದ ದಾಳಿಯನ್ನು ತಪ್ಪಿಸಲು ತಾನು ವಾಯುದಾಳಿ ನಡೆಸಿದಾಗಿ ಅಮೆರಿಕ ಹೇಳ್ಕೊಳ್ತು. 2025ರ ಮಾರ್ಚ್ 3ರಿಂದ ಮೇವರೆಗಿನ ಅವಧಿಯಲ್ಲಿ ಅಮೆರಿಕ 1000ಕ್ಕೂ ಹೆಚ್ಚು ಏರ್ಸೈಕ್ಗಳನ್ನು ನಡೆಸಿತು. ದಾಳಿಯಲ್ಲಿ ಹೌತಿ ಬಂಡುಕೋರ ಸಂಘಟನೆಯ ಪ್ರಮುಖ ಉಗ್ರರು ಹಾಗೂ ನೂರಾರು ಕಾರ್ಯಕರ್ತರು ಪ್ರಾಣ ಕಳೆದುಕೊಂಡ್ರು. ನಂತರ ಟ್ರಂಪ್ ಇರಾಕ್ ಅಲ್-ಅಲಾಬರ್ ಪ್ರಾಂತ್ಯದ ಮೇಲೆ ಮಾರ್ಚ್ 13ರಂದು ವಾಯುದಾಳಿ ನಡೆಸಿತು. ಈ ದಾಳಿಯಲ್ಲಿ ಇಸ್ಲಾಮಿಕ್ ಸ್ಟೇಟ್ ಮುಖಂಡ ಅಬ್ದುಲ್ಲಾ ಅಬು ಖಡೀಜಾ ಹತನಾದ. ಅನಂತರ ಟ್ರಂಪ್ ನೀಡಿದ ಹಲವು ಎಚ್ಚರಿಕೆಗಳ ಬಳಿಕವೂ ಇರಾನ್ ತಲೆಕೆಡಿಸಿಕೊಳ್ಳದೆ ಪರಮಾಣು ಕಾರ್ಯಕ್ರಮವನ್ನು ರೂಪಿಸುತ್ತಿತ್ತು. ಇದಕ್ಕಾಗಿ ಯುರೇನಿಯಂ ಸಂಗ್ರಹವನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಿಕೊಂಡಿತು. ಇರಾನ್ ಅಣ್ವಸ್ತ್ರಗಳಿಸುವುದನ್ನು ಶತಾಯಗತಾಯ ತಪ್ಪಿಸಲೇಬೇಕು ಎಂದು ನಿರ್ಧರಿಸಿದ ಟ್ರಂಪ್ ಆಡಳಿತ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ದಾಳಿ ಮಾಡುವಂತೆ ಸೇನೆಗೆ ಸೂಚನೆ ನೀಡಿದರು. ಜೂನ್ 21ರಂದು ಪ್ರಬಲವಾದ ದಾಳಿಯನ್ನ ಅಮೆರಿಕದ ಸೇನೆ ತನ್ನ B-2 ಬಾಂಬರ್ ಮೂಲಕ ಇರಾನಿನ 3 ಪರಮಾಣು ಕಾರ್ಯಕ್ರಮದ ಸ್ಥಳಗಳನ್ನು ನಿರ್ಮಾಣ ಮಾಡಿತು. ಅದಾದ ಸ್ವಲ್ಪ ದಿನಗಳ ನಂತರ ಅಂದ್ರೆ ಮೊನ್ನೆ ಒಂದೇ ತಿಂಗಳಂತ್ಯದಲ್ಲೇ 2 ಪ್ರಮುಖ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಅಮೆರಿಕ ದಾಖಲೆಯ 111 ಕಡೆ ದಾಳಿಗಳನ್ನು ನಡೆಸಿತು. ಅಲ್ ಶಬಾಬ್, ಅಲ್ ಖೈದಾ, ISIS ಸೊಮಾಲಿಯಾ ಇವುಗಳ ಮೇಲೆ ನಡೆಸಲಾಗಿದ್ದು ಇದು 2026ರಲ್ಲೂ ಮುಂದುವರಿದಿದೆ. ಅಲ್ ಶಬಾಬ್ ಉಗ್ರ ಸಂಘಟನೆ ಅಮೆರಿಕಕ್ಕೆ ದೊಡ್ಡ ಬೆದರಿಕೆಯಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ಡಿಸೆಂಬರ್ 25ರ ಕ್ರಿಸ್ಮಸ್ ಹಬ್ಬದ ದಿನವೇ ಅಮೆರಿಕ ನೈಜೀರಿಯಾದ ಮೇಲೆ ಭೀಕರ ದಾಳಿಯನ್ನ ನಡೆಸಿತು. ಇಸ್ಲಾಮಿಕ್ ಸ್ಟೇಟ್ ಸಂಬಂಧಿತ ಭಯೋತ್ಪಾದಕ ಗುಂಪುಗಳ ಮೇಲೆ ಟೊಮಹಾಕ್ ಕ್ರೂಸ್ ಮಿಸೈಲ್ಗಳ ಮೂಲಕ ದಾಳಿ ನಡೆಸಿತು. ಐಸಿಸ್ ಸಂಘಟನೆ ಅನಮತ ಕ್ರಿಶ್ಚಿಯನ್ರನ್ನು ಗುರಿಯಾಗಿಸಿ ಕೊಲ್ಲುತ್ತಿದೆ ಎಂದು ಟ್ರಂಪ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ದಾಳಿಯ ಮುಖ್ಯ ಉದ್ದೇಶ ಕ್ರಿಶ್ಚಿಯನ್ ಧರ್ಮದ ಜನಾಂಗ ಅಲ್ಲಿನ ಉಗ್ರಗಾಮಿ ಪಡೆ ಕೊಳ್ಳುತ್ತಿದೆ ಎಂಬುದಾಗಿತ್ತು. ಇನ್ನ ಕಡೆಯದಾಗಿ ವೆನಿಜುವೇಲಾ ಮಾದಕ ವಸ್ತು ಕಳ್ಳನಾಗಾಣಿಕೆ ಆರೋಪ ಮಾತ್ರವಲ್ಲ, ನೇರ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಅಧ್ಯಕ್ಷ ನಿಕೋಲಸ್ ಮದುರೋ ಮತ್ತು ಅವರ ಪತ್ನಿಯನ್ನ ಬಂಧಿಸಿ ಅಮೆರಿಕಕ್ಕೆ ಕರೆತರಲಾಯಿತು. ಈ ಬೆಳವಣಿಗೆಯ ಬೆನ್ನಲ್ಲೇ ನಾನೇ ವೆನೆಜುವೇಲದ ಹಂಗಾಮಿ ಅಧ್ಯಕ್ಷ ಎಂದು ಟ್ರಂಪ್ ಘೋಷಿಸಿಕೊಂಡ್ರು. ಇನ್ನು ಇದಕ್ಕೆ ಮುಂದುವರೆದು ಈ ವರ್ಷದ ಆರಂಭದಲ್ಲೂ ಕೂಡ ಯುದ್ಧದ ಕಾರ್ಮೋಡ ಉಂಟಾಗಿದೆ. ಸದ್ಯ ಟ್ರಂಪ್ ಅವರ ಕೆಂಗಣ್ಣಿಗೆ ಗುರಿಯಾಗಿರುವ ಹಾಗೂ ಅವರ ಹಿಟ್ ಲಿಸ್ಟ್ನಲ್ಲಿರುವ ದೇಶಗಳನ್ನ ನೋಡ್ತಾ ಹೋದ್ರೆ ನಮ್ಗೆ ಮೊದಲಿಗೆ ಕಾಣಿಸೋದು ಗ್ರೀನ್ಲ್ಯಾಂಡ್. ಟ್ರಂಪ್ ಈಗಾಗಲೇ ಗ್ರೀನ್ಲ್ಯಾಂಡ್ಗೆ ಸೇನಾ ಜಮಾವಣೆ ಮಾಡಿದ್ದಾರೆ. ಇದರ ಜೊತೆಗೆ ಇರಾನ್, ಕ್ಯೂಬಾ, ಮೆಕ್ಸಿಕೋ, ಕೊಲಂಬಿಯಾ, ಕ್ಯಾನಡಾ, ಪನಾಮಗಳ ಮೇಲೂ ಟ್ರಂಪ್ ಅವರ ವಕ್ರದೃಷ್ಟಿ ಬಿದ್ದಿದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಅಲ್ಲಿಯವರೆಗೂ ಟ್ರಂಪ್ ಅವರ ಏಕಪಾತ್ರ ಅಭಿನಯವನ್ನ ನೋಡ್ತಾ ಕಣ್ಣು ತುಂಬಿಸಿಕೊಳ್ಬೇಕು ಅಷ್ಟೇ. ಕೊನೆಯದಾಗಿ ಒಂದ್ಮಾತು, ಕತ್ತಿ ಕೈಯಲ್ಲಿರೋದು ಅಪಾಯ ಅಲ್ಲ, ಅದನ್ನು ಹಿಡಿದವನ ಮನಸ್ಥಿತಿಯೇ ನಿಜವಾದ ಅಪಾಯ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಟ್ರಂಪ್ ಅವರ 1 ವರ್ಷದ ಸಾಧನೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ನೀವಿನ್ನೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.